ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 9ನೇ ತಾರೀಕಿಂದು. ಇಲ್ಲಿ ಆದಿ ಹಿಂಗೆ ಅಪ್ಪ ಭಾಗ್ಯವರು ದುಡ್ಡು ನಮ್ಮ ಟ್ರಸ್ಟ್ಗೆ ವಾಪಸ್ ಕೊಟ್ಬಿಟ್ರಪ್ಪ, ನಮ್ಮ ಚಾರಿಟಿಗೆ ವಾಪಸ್ ಕೊಟ್ಬಿಟ್ರು ಅಂತ ಅಂದ್ಬಿಟ್ಟು ಆದಿ ಕಾಮತ್ ಸರ್ ಹತ್ರ ಹೇಳ್ತಾರೆ. ಕಾಮತ್ ಸರ್, ನಾನು ಹೇಳಿಲ್ವಾ ಆದಿ ನಿನಗೆ ಭಾಗ್ಯ ಯಾವುದೇ ಕಾರಣಕ್ಕೂ ದುಡ್ಡು ತೊಗೊಳಲ್ಲ ಅಂತ? ಅವಳೇನು ಅಂತ ನನಗೆ ಗೊತ್ತು, ಅವಳೆಷ್ಟು ಸ್ವಾಭಿಮಾನದ ಹೆಣ್ಮಗಳು ಅಂತಲೂ ನನಗೆ ಗೊತ್ತು. ನಾನು ಹೇಳಿದ್ರೆ ನೀನು ನನ್ನ ಮಾತು ಕೇಳಲಿಲ್ಲ. ನೀನು 7 ದಿವಸ ನಾನು ಭಾಗ್ಯ ಹೇಳ್ದಂಗೆ ಕೇಳಿದ್ರೆ ಮಿಡ್ಲ್ ಕ್ಲಾಸ್ ಥರ ಸಾಮಾನ್ಯ ಮನುಷ್ಯನಾಗಿ ಬದುಕಿದ್ರೆ ದುಡ್ಡು ಇಸ್ಕೊತಾಳೆ ಹಂಗೆ ಹಿಂಗೆ ಅಂತ ತಿಳ್ಕೊಂಡಿದ್ದೆ. ನೀನೇನೇ ಮಾಡಿದ್ರು ಭಾಗ್ಯ ದುಡ್ಡು ತೊಗೊಳಲ್ಲ ಅನ್ನೋದು ನನಗೆ ಗೊತ್ತಿತ್ತು. ನೀನು ಅವತ್ತೊಂದು ಮಾತು ಹೇಳಿದ್ದಿದ್ರೆ ನಾನೇ ನಿನಗೆ ಹೇಳ್ತಾ ಇದ್ದೆ, ನೀನು ಇಷ್ಟೆಲ್ಲ ಕಷ್ಟಪಟ್ಟೆ ಆದರೂ ಪ್ರಯೋಜನ ಆಗಲಿಲ್ವಲ್ಲ ಅಂದಾಗ, ಇಲ್ಲಪ್ಪ ಆ ಥರ ಏನಿಲ್ಲ, ಇಷ್ಟು ಕಷ್ಟಪಟ್ಟರು ಕೂಡ ನಾನು ಯಾಕೆ ಇದ್ರೂ ಕಷ್ಟದಲ್ಲೂ ಲೈಫು ನಾವು ಲೀಡ್ ಮಾಡ್ಬೋದು ಅನ್ನೋದು ಕಲ್ತಿದ್ದೀನಿ, ತುಂಬಾ ಕಲ್ತಿದ್ದೀನಿ ಭಾಗ್ಯವ್ರ ಕಡೆಯಿಂದ ನಾನು ಅಂತ ಭಾಗ್ಯನ ಹೊಗಳ್ತಾ ಇರ್ತಾನೆ ಆದಿ. ಅವಾಗ ಅಪ್ಪ ಅದಕ್ಕೆ ಇದಕ್ಕೂ ನಾನೊಂದು ತೀರ್ಮಾನ ಮಾಡಿದ್ದೀನಪ್ಪ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಕಮ ಸರ್ ಏನಪ್ಪ ಅದು ಅಂದಾಗ, ಅಪ್ಪ ಮಾಮೂಲಿ ಇವಾಗ ನಮ್ಗೆ ಟ್ರಸ್ಟ್ಗೆ ಯಾರನ್ನ ಡೊನೇಟ್ ಮಾಡಿದ್ರೆ ಅವ್ರಿಗೆ ನಾವೊಂದು ಪಾರ್ಟಿ ಥರ ಮಾಡ್ತೀವಲ್ವೇನಪ್ಪ ಆಫೀಸ್ ಕಡೆಯಿಂದ ಒಂದು, ಅದರಿಂದ ಈ ಥರ ಪಾರ್ಟಿ ಮಾಡಿಬಿಟ್ಟು ಭಾಗ್ಯವ್ರಿಗೆ ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಣಪ್ಪ ನಾನು ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಕ್ಟ್ರಿ, ನಮ್ಮ ಆಫೀಸವರು, ನಮ್ಮ ಮನೆಯವರು, ಭಾಗ್ಯವ್ರ ಮನೆಯವರು ಎಲ್ಲರೂ ಸೇರಿ ಭಾಗ್ಯವ್ರಿಗೆ ಒಂದು ಸನ್ಮಾನ ಮಾಡಿ ಚಿಕ್ಕದಾಗಿ ಥ್ಯಾಂಕ್ಸ್ ಹೇಳೋಣ ಅಂದ್ಕೊಂಡಿದ್ದೀನಪ್ಪ ಅಂತ ಅಂದ್ಬಿಟ್ಟು ಕಾಮತ್ಗೆ ಆದಿ ಹೇಳ್ತಾರೆ. ಅವಾಗ ಕಾಮತ್ತವರು, ಈ ಕೆಲಸ ನೀನು ಮೊದಲೇ ಮಾಡ್ಬೋದಾಗಿತ್ತಲ್ವೇನೋ, ಇಷ್ಟೆಲ್ಲ ಬೇಕಿತ್ತೇನೋ ನಿನಗೆ, ನಾನು ಹೇಳ್ದೆ ತಾನೇ ಭಾಗ್ಯ ದುಡ್ಡು ತೊಗೊಳಲ್ಲ ಅಂತ ಅಂದಾಗ, ಹೋಗ್ಲಿ ಬಿಡಿಯಪ್ಪ ಇವಾಗ ಆಯ್ತಲ್ವಾ, ಇವಾಗ ಇದಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದಾಗ, ಸರಿಯಪ್ಪ ಆಯಿತು ನಿನ್ನಿಷ್ಟ, ನೀನೇನು ಮನಸ್ಸು ಬರುತ್ತೋ ಅದು ಮಾಡು ಅಂತ ಅಂದ್ಬಿಟ್ಟು ಅಂತಾರೆ ಕಾಮ ಸರ್. ಅವಾಗ ಈ ಮೀನಾಕ್ಷಿ ಮತ್ತು ಕನಿಕಾಗೆ ಕೋಪ ಅಲ್ಲೇ ಬರುತ್ತೆ. ಅಲ್ಲ ಆದಿ, ಇವಾಗ ಅವಳು ಇಷ್ಟು ದಿವಸ ನಮ್ಮ ಮನೆ ಮಗುನ ಅಟ್ಲೀಸ್ಟ್ ಒಬ್ಬ ಮಿಡ್ಲ್ ಕ್ಲಾಸರ್ ಥರ ಎಲ್ಲ ಜೀವನ ಮಾಡೋ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ನೀನು ಎಷ್ಟು ಅವಳು ಇದು ಮಾಡಿದಾಳೆ, ನೀನು ತಿರ್ಗಾ ಮತ್ತೆ ಅವಳಿಗೆ ಸನ್ಮಾನ ಮಾಡಬೇಕು ಅಂತಿದೆಯಲ್ಲ, ನಿನಗೇನು ಬುದ್ಧಿ ಬೇಡವಾ? ಇವಾಗ ಅವಳಿಗೆ ದುಡ್ಡು ತೊಗೊಳಕ್ಕೆ ಇಷ್ಟ ಇಲ್ಲ ಅಂತ ದುಡ್ಡು ವಾಪಸ್ ಕೊಟ್ಮೇಲೆ ನೀನೇನು ಮತ್ತೆ ತಿರ್ಗಾ ಭಾಗ್ಯ ಭಾಗ್ಯ ಅಂತ ಇರೋದು ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕೇಳ್ತಾರೆ. ಅವಾಗ ಹಾಗಲ್ಲ ಅತ್ತೆ, ಇವಾಗ ನಾನು ಕೊಟ್ಟಿದ್ದ ದುಡ್ಡು ಅವ್ರು ನನಗೆ ಒಂದು ಬುದ್ಧಿವಂತಿಕೆಯಿಂದ ವಾಪಸ್ ಕೊಟ್ಟಿದ್ದಾರಲ್ವ, ಅವರು ಬುದ್ಧಿವಂತಿಕೆಯಿಂದ ಕೊಟ್ಟಮೇಲೆ ನಾವು ಅವ್ರಿಗೊಂದು ಸನ್ಮಾನ ಮಾಡಬೇಕಲ್ವ ಅತ್ತೆ, 25 ಲಕ್ಷ ಏನು ಸುಮ್ಮನೆ ಅತ್ತೆ ಅಂದಾಗ, ಅದು ನಮ್ಮ ದುಡ್ಡೇ ಅಲ್ವಾ ಆದಿ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಹೇಳ್ತಾರೆ. ಅತ್ತೆ ನಮ್ಮ ದುಡ್ಡು ಇರ್ಬೋದು, ಆದರೆ ಭಾಗ್ಯ ಮಾಡಿರೋ ಸಹಾಯಕ್ಕೆ ನನಗೆ ಆ ಪ್ರಾಜೆಕ್ಟ್ ಸಿಕ್ಕಿದ್ದು, ಆ ಸಹಾಯಕ್ಕೆ ನಾನು ಇದನ್ನು ಗಿಫ್ಟ್ ಅಂತ ಅವ್ರು ಕೊಟ್ಟಿದ್ದು, ಮತ್ತೆ ಅದನ್ನು ನನಗೆ ವಾಪಸ್ ಕೊಟ್ಟಿದ್ದಾರೆ ಅಂದಮೇಲೆ ಅದು ಅವ್ರ ದುಡ್ಡು ಅಲ್ವಾ ಅತ್ತೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಏನಪ್ಪ ಅಂದಾಗ ಕಾಮತ್ ಅವರು, ಮೀನಾಕ್ಷಿ ಅವನೇನೋ ಖುಷಿಯಾಗಿ ಒಂದು ಥ್ಯಾಂಕ್ಸ್ ಹೇಳಬೇಕು ಭಾಗ್ಯ ಹಿಂಗೆ ಅಂತ ಇದ್ದಾನೆ, ಹೇಳಲಿ ಬಿಡು, ಇವಾಗ ಮಧ್ಯದಲ್ಲಿ ನೀನು ಯಾಕೆ ಮಾತಾಡ್ತಿದ್ಯಾ ಅಂದಾಗ, ಸರಿ ಅಣ್ಣ ಆಯಿತು ಅಂದಾಗ, ಆಮೇಲೆ ಇವಳು ಕನಿಕಾ, ಬ್ರೋ ನಾವು ನಾಳೆ ಬರೋಕ್ಕಾಗಲ್ಲ ಬ್ರೋ ಅಂದಾಗ, ಯಾಕೆ ಕನಿಕಾ ಅಂತ ಅದಕ್ಕೆ ಹೇಳ್ತಾರೆ. ಇಲ್ಲ ಬ್ರೋ, ನಾನು ಅತ್ತೆ ಬೇರೆ ಏನೋ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ, ನಾವು ಅದಕ್ಕೆ ಹೋಗಬೇಕು, ನಮ್ಗೆ ಬೇರೆ ಏನೋ ಫಂಕ್ಷನ್ಸ್ ಇದೆ, ನಾವು ಫಿಕ್ಸ್ ಆಗಿದ್ದೀವಿ ಅಂದಾಗ, ಸರಿ ಕನಿಕಾ ನಿಮ್ಮ ಇಷ್ಟ ಅಂತ ಅಂದ್ಬಿಟ್ಟು ಅದೇ ಹೇಳ್ತಾರೆ. ಅಲ್ಲಿ ಮೀನಾಕ್ಷಿನ ಕನಿಕಾ ನಾನು ಬರಲ್ಲ ಅಂತ ಮೀನಾಕ್ಷಿನ ಹೇಳ್ತಾರೆ, ಮೀನಾಕ್ಷಿ ಕನಿಕಾ ಬರಲ್ಲ ಅಂತಾರೆ. ಅವಾಗ ಆದಿ, ಪೂಜಾ ಕಿಶನ್ ನಿಮ್ಮದು ನಾಳೆ ಬೆಳಗ್ಗೆ ಫ್ಲೈಟ್ ಟಿಕೆಟ್ ರೆಡಿ ಆಗಿದೆ ಅಲ್ವಾ, ನೀವು ಮತ್ತೆ ಹನಿಮೂನ್ಗೆ ಹೋಗ್ಬೇಕಾಗತ್ತೆ, ನೀವು ಬರೋಕ್ಕಾಗಲ್ಲ ಅಂದಾಗ, ಅದು ಅಣ್ಣ ಅಂದಾಗ, ಇಲ್ಲ ಪರವಾಗಿಲ್ಲ ಬಿಡು, ನಾನು ಮ್ಯಾನೇಜ್ ಮಾಡ್ತೀನಿ, ನೀವು ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಕಾಮತ್ತವ್ರಿಗೆ, ಅಪ್ಪ ನೀವು, ನಾನು ಬರ್ತೀನಿ ಕಣೋ, ನಾನು ಬರ್ತೀನಿ, ಯಾಕೆಂದರೆ ಅವತ್ತು ಪಾಪ ಬಾಗಿಂದೆ ತಪ್ಪು ಅಂದ್ಬಿಟ್ಟು ನಾನು ಕೋಪದಲ್ಲಿ ಬಾಗಿನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ, ಪಾಪ ಅವಳು ಒಂಚೂರು ಮಾತಾಡಲಿಲ್ಲ, ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ನಾಳೆ ನಾನು ಬರ್ತೀನಿ ಫಂಕ್ಷನ್ಗೆ ಬಂದು ಬಾಗಿನ ಹತ್ರ ನಾನು ಮಾತಾಡಬೇಕು, ಅವಾಗ ನನಗೂ ಸಮಾಧಾನ ಆಗುತ್ತೆ ಸ್ವಲ್ಪ, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಕಾಮತ್ ಅವ್ರು ಹೇಳ್ತಾರೆ. ಥ್ಯಾಂಕ್ಸ್ ಅಪ್ಪ, ನೀವು ಬರ್ತಿರಲ್ಲ ನಂಗೆ ಅಷ್ಟೇ ಸಾಕಪ್ಪ, ನಿಮ್ಮ ಮುಖಾಂತರ ಭಾಗ್ಯಂಗೆ ಥ್ಯಾಂಕ್ಸ್ ಹೇಳ್ಬೋದಲ್ಲ, ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಸರಿಯಪ್ಪ ಆಯಿತು, ನಾಳೆ ಬರ್ತೀನಿ ಬಿಡು ನಾನು ಅಂತ ಹೇಳ್ಬಿಟ್ಟು ಅಂತಾರೆ. ಆದಿ ಅಲ್ಲಿ ಖುಷಿಯಾಗಿರ್ತಾರೆ. ಸರಿ ಈ ಕಡೆ ಮೀನಾಕ್ಷಿ ಕನಿಕಾ ಬಂದ್ಬಿಟ್ಟು, ನೋಡ್ದಾತೆ ಮತ್ತೆ ತಿರ್ಗಾ ಬ್ರೋ ಭಾಗ್ಯನ ಜಪಾನೇ ಮಾಡ್ತಾ ಇದ್ದಾನೆ, ಏನು ಹೇಳಿದ್ರು ಕೇಳ್ತಾ ಇಲ್ಲ ಅಂತ ಮೀನಾಕ್ಷಿಗೆ ಕನಿಕಾ ಹೇಳ್ತಾಳೆ. ಮೀನಾಕ್ಷಿ, ಮಾಡಲಿ ಬಾ ಕನಿಕಾ, ಇವ್ನಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ, ಆದಷ್ಟು ಬೇಗ ಇವ್ನಿಗೊಂದು ಮೂಗ್ದಾರ ನಾನು ಹಾಕಲೇಬೇಕು, ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಅನ್ಕೊತಾಳೆ. ಸರಿ ಆಯಿತು ಅಂದ್ಬಿಟ್ಟು ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗಿದ ತಕ್ಷಣ ಆದಿ ಪಾರ್ಟಿಗೆಲ್ಲ ಹೋಗಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ತಾಂಡವ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬೇಕು, ಬ್ರದರ್ ನೀವೆಲ್ಲ ರೆಡಿನಾ ಅಂದಾಗ, ಹಾಂ ಬ್ರದರ್ ನಾನು ರೆಡಿ ಇದ್ದೀನಿ, ಎಲ್ಲ ಓಕೆ, ನಾನೇ ಫಸ್ಟೇ ಹೋಗಿ ಎಲ್ಲ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದ. ಹಾಂ ಬ್ರದರ್ ಕ್ಲೀನಾಗಿ ಎಲ್ಲ ಪರ್ಫೆಕ್ಟಾಗಿ ರೆಡಿ ಆಗಬೇಕು ಅಂದಾಗ, ಬ್ರದರ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಲಿಲ್ಲ ಅಂತಂದಾಗ, ಏನಿಲ್ಲ ಬ್ರದರ್, ನಮ್ಮ ಮನೆಯವರೆಲ್ಲ ಬರ್ತಿದ್ದಾರೆ, ಮತ್ತು ಆಫೀಸ್ ಸ್ಟಾಫೆಲ್ಲ ಬರ್ತಿದ್ದಾರೆ, ಮತ್ತು ನಮಗೆ ಡೊನೇಟ್ ಮಾಡಿದಾರಲ್ಲ ಅವ್ರ ಫ್ಯಾಮಿಲಿಯವ್ರು ಬರ್ತಿದ್ದಾರೆ ಅಂದಾಗ, ಹೌದಾ ಬ್ರದರ್ ಯಾರು ಅಂತ ಹೇಳಲೇ ಇಲ್ಲ ಅಂತ ಅಂದ್ಬಿಟ್ಟು ತಾಂಡವ್ ಕೇಳ್ತಾನೆ. ಅವಾಗ ಆದಿ, ಯಾರು ಅಂತ ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ ಬಿಡಿ, ಅದೇ ಹೇಳೋಕ್ಕಾಗಲ್ಲ, ಅದು ಸಸ್ಪೆನ್ಸ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಓಕೆ ಬ್ರದರ್ ಆಯಿತು ಅಂದ್ಬಿಟ್ಟು ತಾಂಡವ್ ಏನು ಖುಷಿಯಾಗಿ ಹೆಂಗಿದ್ರು ಈ ತಾಂಡವ್ಗೆ ಭಾಗ್ಯ ದುಡ್ಡು ತೊಗೊಂಡಿಲ್ಲ ಅಂತ ಬೇರೆ ಆದಿ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟಿರ್ತಾರಲ್ಲ, ಅವಾಗ ತಾಂಡವ್ ಶ್ರೇಷ್ಠಂಗೆ ಫುಲ್ಲು ಖುಷಿ ಆಗುತ್ತೆ. ಯಾವುದೇ ಕಾರಣಕ್ಕೆ ಅವಳಿಗೆ ದುಡ್ಡು ಸಿಗಬಾರ್ದು, ದುಡ್ಡು ಸಿಕ್ಬಿಟ್ರೆ ಅವಳ ಮೇಲೆ ಬಂದುಬಿಡ್ತಾಳೆ ಅಂತ ತಾಂಡವ್ ಶ್ರೇಷ್ಠ ಖುಷಿಯಾಗಿರುತ್ತೆ, ಅವಳು ದುಡ್ಡು ತೊಗೊಳಲ್ಲ ಅಂತ. ಈ ಖುಷಿ ಇನ್ನೂ ಇರುತ್ತೆ ತಾಂಡವ್ ಹತ್ರ. ಆ ಖುಷಿಗೆ ಬಂದು ಆಫೀಸಲ್ಲಿ ಎಲ್ಲ ತಾನೇ ಓಡಾಡ್ಕೊಂಡು ಎಲ್ಲ ಅದು ಇದು ಇನ್ನೂ ಅರೇಂಜ್ಮೆಂಟ್ ಎಲ್ಲ ತಾನೇ ಮಾಡ್ತಾ ಇರ್ತಾರೆ ತಾಂಡವು. ಸರಿ ಎಲ್ಲ ಮಾಡ್ತಿರ್ಬೇಕಾದ್ರೆ ಆದಿ ಬರ್ತಾರೆ. ಆ ಬ್ರದರ್ ಎಲ್ಲ ರೆಡಿ ಇದೆಯಾ ಅಂದಾಗ, ಆ ಬ್ರದರ್ ಎಲ್ಲ ರೆಡಿ ಇದೆ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಎಲ್ಲ
ರೆಡಿ ಆಗ್ತಿರ್ತಾರೆ. ಸರಿ ಬ್ರದರ್ ನಾನೊಂದು ಕಾಲ್ ಮಾಡಿ ಬರ್ತೀನಿ ಅಂತ ಅಂದ್ಬಿಟ್ಟು ಆದಿ ಈ ಕಡೆ ಬರ್ತಾರೆ. ಆವಾಗ ಕಾಲ್ ಮಾಡಿದಾಗ ಗೆಳತಿ ರೆಡಿನಾ ಅಂದಾಗ ಫ್ರೆಂಡ್ ರೆಡಿ ಅಂದಾಗ ಅಲ್ಲ ಗೆಳತಿ ಭಾಗ್ಯವ್ರು ಬರ್ತಿದ್ದಾರೆ ತಾನೆ ಆಮೇಲೆ ಬರಲ್ಲ ಅಂತ ಹೇಳ್ಬಿಟ್ರೆ ಏನು ಮಾಡೋದು ಅಂತ ಆದಿ ಕೇಳ್ತಾರೆ. ಆವಾಗ ಕುಸುಮನ್ ಹೇಳ್ತಾರೆ, ಫ್ರೆಂಡು ಯಾರು ನಿಮ್ಗೆ ಮಾತು ಕೊಟ್ಟಿರೋದು ಈ ಕುಸುಮ ಮಾತು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ, ನಾನು ಭಾಗ್ಯನ ಕರ್ಕೊಂಬರ್ತೀನಿ ಫ್ರೆಂಡ್ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಗೆಳತಿ 11 ಗಂಟೆಗೆಲ್ಲ ಬಂದುಬಿಡ್ಬೇಕು ಅಂದ್ರೆ ಆಯಿತು ಫ್ರೆಂಡ್ ಯೋಚನೆ ಮಾಡಬೇಡ, ನಾವು ಇನ್ನೂ ಬೇಗ ಒಂದು 10 ನಿಮಿಷ ಬೇಗನೆ ಇರ್ತೀವಿ, ಯೋಚನೆ ಮಾಡಬೇಡ ನೀನು ಅಂತ ಹೇಳ್ಬಿಟ್ಟು ಕುಸುಮ ಹೇಳ್ತಾರೆ. ಓಕೆ ಗೆಳತಿ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಂತಾರೆ. ಸರಿ ಆಮೇಲೆ ಈ ಕಡೆ ಏನಾಗುತ್ತೆ, ಭಾಗ್ಯ ರೆಡಿ ಆಗ್ತಿದ್ಯಾ ಆದಿ ಫೋನ್ ಮಾಡಿದ್ರು ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅತ್ತೆ ಅದು ಹೋಗ್ಬೇಕಾತೆ ಅಂದಾಗ ಏನು ಭಾಗ್ಯ ಹಿಂಗೆ ಹೇಳ್ತಾ ಇದೀಯ ನೀನು ಹೋಗ್ಬೇಕಾ ಅಂತ, ನಾನು ಆದಿಗೆ ಮಾತು ಕೊಟ್ಟಿದ್ದೀನಲ್ವ ಬರ್ತೀವಿ ಅಂತ ಹೇಳ್ಬಿಟ್ಟು ಅದೇನೋ ಹೇಳಿದ್ರಲ್ಲಪ್ಪ ಅದು ಇದೇನೋ ಈ ಎನೆಂಟೋ ಏನೋ ಹೇಳಿದ್ರು. ಅತ್ತೆ ಅದು ಎನೆಂಟಲ್ಲ ಆಂಟಿ ಅತ್ತೆ ಈವೆಂಟ್ ಅಂದಾಗ ಅದೇ ಅದಕ್ಕೆ ನಾನು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ದೀನಿ, ಹೋಗು ಬೇಗ ಬೇಗ ತಯಾರಿ ಮಾಡ್ಕೊ ಅಂದಾಗ ಆಯಿತು ಅತ್ತೆ. ನೀನು ಎಂತೆಂಥದ್ದೆಲ್ಲ ಬಟ್ಟೆ ಹಾಕ್ಬೇಡ, ಒಳ್ಳೆ ಸೀರೆ ಉಟ್ಕೋ, ಚೆನ್ನಾಗಿ ನಾವು ರೆಡಿಯಾಗಿ ಹೋಗ್ಬೇಕು, ಅಲ್ಲಿ ಚೆನ್ನಾಗಿ ಕಾಣಬೇಕು, ಎಲ್ಲ ಆಫೀಸರೆಲ್ಲ ಇರ್ತಾರಲ್ಲ ಭಾಗ್ಯ, ನಾವು ಚೆನ್ನಾಗಿ ರೆಡಿ ಆಗಬೇಕು, ಚೆನ್ನಾಗಿ ರೆಡಿ ಆಗೋ ಭಾಗ್ಯ ಅಂತ ಅಂದ್ಬಿಟ್ಟು ಕುಸುಮಾರ್ ಹೇಳ್ತಾರೆ. ಹಾಂ ಅತ್ತೆ ಆಯ್ತು ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಅತ್ತೆ ಮಾತಿಗೆ ತಿರುವಾಕೆ ಏನು ಮಾತಾಡಲ್ಲ. ಆಯ್ತು ಅತ್ತೆ ಅಂತಾರೆ. ಕುಸುಮಾರು ಅಷ್ಟೇ, ಸೊಸೆ ಏನು ಹೇಳಿದ್ರು ಹ್ಞೂ ಅಂತಾರೆ. ತುಂಬ ಚೆನ್ನಾಗಿದೆ ಇವ್ರ ಜೋಡಿ. ನಮ್ಮ ಭೂಮಿ ಮೇಲೆ ಈ ಥರ ಅತ್ತೆ ಸೊಸೆ ಇದ್ರೆ ಎಲ್ರಿಗೂ ನಂದೊಂದು ಸೆಲ್ಯೂಟು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಭಾಗ್ಯ ರೆಡಿ ಆಗ್ತಾರೆ. ಈ ಕಡೆ ಆದಿ ಎಲ್ಲ ಬೇಗ ಅರೇಂಜ್ ಮಾಡ್ತಾ ಇರ್ತಾರೆ. ಅರೇಂಜ್ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾರೆ. ಅಷ್ಟರಲ್ಲಿ ತಾಂಡ ಬಂದು ಮತ್ತೆ ಬ್ರದರ್ ಎಲ್ಲ ರೆಡಿಯಾಗಿದೆ ಬ್ರದರ್, ಎಲ್ಲ ಪರ್ಫೆಕ್ಟಾಗಿ ಓಕೆ ಬ್ರದರ್ ಅಂತ ಅಂದ್ಬಿಟ್ಟು ಅಂತಾರೆ. ಆದಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ ಬ್ರದರ್, ತುಂಬಾ ಖುಷಿಯಾಗುತ್ತೆ, ಪರ್ಫೆಕ್ಟಾಗಿ ಅರೇಂಜ್ ಮಾಡಿದ್ದೀರ ಎಲ್ಲರೂ, ಥ್ಯಾಂಕ್ಸ್ ಬ್ರದರ್ ಅಂತ ಅಂದ್ಬಿಟ್ಟು ಆದಿ ತಾಂಡವ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಬ್ರದರ್ ಇವಾಗಲೂ ಹೇಳಿಲ್ಲ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನೀವು ಅಂತ ಅಂದ್ಬಿಟ್ಟು ತಾಂಡವ್ ಕೇಳ್ತಾನೆ. ಇನ್ಯಾರು ನಮ್ಮನೆಯವರು ಅಂದರೆ ಅಂತ ಅಂದ್ಬಿಟ್ಟು ಮತ್ತೆ ತಾಂಡವ್ ಕೇಳಿದಾಗ ಅದೇ ನಮ್ಮಪ್ಪ ಕಾಮತ್ತವ್ರು ಬರ್ತಾ ಇದ್ದಾರೆ, ಮತ್ತು ನಮ್ಮನೆಯವರು ಬರ್ತಾರೆ, ಡೊನೇಟ್ ಮಾಡಿದಾರಲ್ಲ ಅವ್ರ ಫ್ಯಾಮಿಲಿ ಬರ್ತಾ ಇದ್ದಾರೆ, ಮತ್ತು ನನ್ನ ಆಫೀಸ್ ಸ್ಟಾಫ್ಸ್ ಎಲ್ಲನೂ ಅಂತಂದಾಗ ಕಾಮತ್ತವ್ರು ಬರ್ತಾ ಇದ್ದಾರೆ ಅಂತ ಮನ್ಸಲ್ಲಿ ಅಂದ್ಕೊಂಡು ಅಯ್ಯೋ ಕಾಮತ್ತವ್ರಿಗೆ ನಾನು ಭಾಗ್ಯನ ಗಂಡ ಅಂತ ಗೊತ್ತು, ಮದುವೆಯಲ್ಲೇ ಕಪಾಳಕ್ಕೆ 4 ಬಾರಿಸಿದ್ದಾರೆ, ಇವಾಗ ಏನಾರು ಅವ್ರು ಬಂದು ನಾನು ನೋಡಿಬಿಟ್ರೆ ಕೆಲಸ ಎಲ್ಲ ಕೆಟ್ಟೋಗುತ್ತೆ, ಭಾಗ್ಯನ ಗಂಡ ಅಂತ ನಾನೇ ಗೊತ್ತಾಗ್ಬಿಟ್ರೆ ಬ್ರದರ್ಗೆ ಈ ಪ್ರಾಜೆಕ್ಟು ನನಗೆ ಸಿಗಲ್ಲ, ನಾನು ಕನಸು ಕೂಡ ನನಸಾಗಲ್ಲ, ಎಲ್ಲ ನನ್ನ ಕನಸೆಲ್ಲ ನುಚ್ಚುನೂರಾಗ್ಬಿಡುತ್ತೆ, ನಾನು ಯಾವುದೇ ಕಾರಣಕ್ಕೂ ಕಾಮತ್ ಅವ್ರ ಕಣ್ಣು ಬೀಳಬಾರ್ದು, ಅವ್ರ ಕಣ್ಣಿಗೆ ಬಿತ್ತು ಅಂದರೆ ಮುಗೀತು ನನ್ನ ಕತೆ, ನನಗೆ ಇವ್ರು ಬರ್ತಾರೆ ಅಂತಲೇ ಗೊತ್ತಾಗ್ಲಿಲ್ವಲ್ಲಪ್ಪ, ಏನು ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಅಲ್ಲಿ ತಾಂಡವ್ ಗಾಬರಿ ಆಗ್ಬಿಡ್ತಾನೆ. ತಾಂಡವ್ ಗಾಬರಿ ಆಗ್ಬಿಟ್ಟು ಆ ಕಡೆ ಕಾಮತ್ ಅವ್ರು ಬರ್ತಾರೆ. ಕಾಮತ್ ಅವ್ರು ಬಂದಿದ ತಕ್ಷಣ ಹೋಗಿ ತಾಂಡವ್ ಆ ಕಡೆ ಹಚ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಆದಿ ಅಪ್ಪ ಬನ್ನಿ ಅಂತ ಅಂದ್ಬಿಟ್ಟು ಆದಿ ಕಾಮತ್ ಅವ್ರನ್ನ ಕರ್ಕೊಂಬಂದು ಅಪ್ಪ ಕೂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಆದಿ ಕೂರಿಸ್ತಾರೆ. ತಾಂಡವು ಕಾಮತ್ ಕಡೆಯಿಂದ ಬಚ್ಚಿಟ್ಕೊಂಡ್ಬಿಡ್ತಾರೆ. ಇನ್ನು ಗೊತ್ತಾದರೆ ಬಿಡ್ತಾರ ಬಾಗಿನ ಗಂಡ ಅಂದರೆ 4 ಬಾರಿಸ್ತಾರೆ, ಇವರೇ ಬಾಗಿನ ಗಂಡ ಅಂತ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲೋಗಿ ಹೊತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇನ್ಯಾರು ಡೋನರ್ ಅಂತೂ ಬರಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ತಾಂಡವ್ ಅನ್ಕೊಂತಿರ್ತಾರೆ. ಆವಾಗ ಆದಿಯವರು ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್ ಎಲ್ಲರೂ ಕೇಳಿಸ್ಕೊಳ್ಳಿ, ನಮ್ಮ ಟ್ರಸ್ಟ್ಗೆ 25 ಲಕ್ಷ ಡೊನೇಟ್ ಮಾಡಿದ್ದಾರೆ. ಡೊನೇಟ್ ಮಾಡಿಬಿಟ್ಟು ಅದು ಅವ್ರಿಗೆ ಗಿಫ್ಟಾಗಿ ಬಂದಿದ್ದ ದುಡ್ಡನ್ನ ನಮ್ಮ ಟ್ರಸ್ಟಿಗೆ ಡೊನೇಟ್ ಮಾಡಿದ್ದಾರೆ, ನಮ್ಮ ಟ್ರಸ್ಟ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಇದೇನಪ್ಪ 25 ಲಕ್ಷ ಕೊಟ್ಟಿದ್ದಾರಲ್ಲ, ಇವ್ರು ದೊಡ್ಡ ಸಾವುಕಾರ ಇರ್ಬೋದು ಅಂತ ನೀವೆಲ್ಲ ಅನ್ಕೊತಿರ್ಬೋದು. ಅಲ್ಲೇ ಆದಿ ಅನೌನ್ಸ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅವಾಗ ಇಷ್ಟೊಂದು 25 ಲಕ್ಷ ಕೊಟ್ಟಿರ್ಬೇಕಾದ್ರೆ ಇವರೆಲ್ಲ ದೊಡ್ಡ ಫ್ಯಾಮಿಲಿನೇ ಇರ್ಬೋದು, ಎಲ್ಲ ಕೋಟ್ಯಾಧೀಶರು ಇರ್ಬೋದು ಅಂತ ತಿಳ್ಕೊಂಡಿದ್ದೀರಾ? ಅಲ್ಲ, ಇವರು ಮಾಮೂಲಿ ಒಬ್ಬರು ಮಿಡ್ಲ್ ಕ್ಲಾಸ್ ಅವರು, ಇವರೊಬ್ಬರು ಮಿಡ್ಲ್ ಕ್ಲಾಸ್ ಅವರಾಗಿ 25 ಲಕ್ಷ ಡೊನೇಟ್ ಮಾಡಿದ್ದಾರೆ. ಅದು ನಮ್ಮ ಟ್ರಸ್ಟ್ಗೆ, ಮಕ್ಳುಗಳಿಗೆ ಎಜುಕೇಷನ್ಗೆ ಮತ್ತು ಪ್ರತಿಯೊಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಅವ್ರಿಗೆ ಬಂದಿದ್ದು 25 ಲಕ್ಷ ಗಿಫ್ಟ್ನ ಒಬ್ಬರು ಮಿಡ್ಲ್ ಕ್ಲಾಸ್ ಅವರು ಫ್ಯಾಮಿಲಿಯವರು ನಮಗೆ ಡೊನೇಟ್ ಮಾಡಿದ್ದಾರೆ. ಅದರಿಂದ ಆ ಫ್ಯಾಮಿಲಿಯವ್ರನ್ನ ಇಲ್ಲಿ ಕರಿತಾ ಇದ್ದೀನಿ. ಅವ್ರು ಯಾರು ಅಂತ ನಿಮ್ಗೆ ಎಲ್ರಿಗೂ ಆಶ್ಚರ್ಯ ಆಗ್ತಿರ್ಬೋದಲ್ವಾ? ನೋಡಿ ಇವಾಗ ಕರಿತಾ ಇದ್ದೀನಿ, ಬಂದರು ನೋಡಿ ಇವರೇ ಭಾಗ್ಯ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅದೇ ಕರೆಕ್ಟಾಗಿ ಕುಸುಮ ಭಾಗ್ಯ ಎಂಟ್ರಿ ಆಗ್ತಾರೆ. ಇವರೇ ಭಾಗ್ಯ ಅಂತ ನಮ್ಮ ಟ್ರಸ್ಟ್ಗೆ 25 ಲಕ್ಷ ಡೊನೇಟ್ ಮಾಡಿರೋರು ಅಂದಿದ ತಕ್ಷಣ ತಾಂಡವ್ ಅಲ್ಲೇ ಶಾಕು. ಭಾಗ್ಯ 25 ಲಕ್ಷ ಕೊಟ್ಟಿದ್ದಾಳ, ಇವಳು 25 ಲಕ್ಷ ಆದಿಯವ್ರಿಗೆ ವಾಪಸ್ ಕೊಟ್ಟು ಅಂತ ನಾನು ತಿಳ್ಕೊಂಡ್ರೆ ಇವಳು 25 ಲಕ್ಷ ಡೊನೇಟ್ ಮಾಡಿದ್ದಾಳೆ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ಎಲ್ಲ ನೋಡು ಇವಳೇ ಟಾಪಲ್ಲಿ ಬರ್ತಾಳೆ, ನಾನು ಇವಳನ್ನ ಎಷ್ಟು ಕೆಳಗೆ ಬೀಳಿಸ್ಬೇಕು ಅಂತ ಕುಗ್ಗಿಸ್ಬೇಕು ಅಂತಿದ್ರು ಇವಳು ಮೇಲೆ ಎದ್ದು ನಿಂತ್ಕೊತಾ ಇದ್ದಾಳೆ. ಎಲ್ಲರೂ ಭಾಗ್ಯ 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 ಅನ್ನೋದೇನೆ. ಇವಾಗ ನಾನು ಮುಂದೆ ಹೋಗಿ ಮಾತಾಡೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಕಾಮತ್ ಸರ್ ಬೇರೆ ಅಲ್ಲೇ ಇದ್ದಾರೆ, ಏನು ಮಾಡಬೇಕಪ್ಪ ಗೊತ್ತಿಲ್ಲ ಅಂತ ಅಲ್ಲೇ ತಾಂಡೋಗಿ ಶಾಕ್ ಅಂದರೆ ಶಾಕ್ ಆಗ್ಬಿಡುತ್ತೆ. ಅಲ್ಲೇ ಶಾಕಾಗಿ ಕೂತ್ಬಿಡ್ತಾರೆ ತಾಂಡವು. ಸರಿ ಅಂದ್ಬಿಟ್ಟು ಭಾಗ್ಯ ಬರ್ತಾರೆ. ಭಾಗ್ಯ ಕುಸುಮ ಬಂದು ಕಾಮತ್ ಅವ್ರಲ್ಲಿ ಇರ್ತಾರಲ್ಲ, ಕಾಮತ್ಗೆ ಭಾಗ್ಯ ನಮಸ್ಕಾರ ಮಾಡಿಬಿಟ್ಟು ಅಲ್ಲೇ ಕೂತ್ಕೋತಾಳೆ. ಕುಸುಮವ್ರು ಕೂತ್ಕೋತಾರೆ. ನೋಡಿ ಇವರೇ ನಮ್ಮ ಟ್ರಸ್ಟ್ಗೆ 25 ಲಕ್ಷ ಡೊನೇಟ್ ಮಾಡಿರೋದು. ಇವರೊಬ್ಬರು ಮಾಮೂಲಿ ಮನುಷ್ಯರಾಗಿ ಇವರು ನಮಗೆ 25 ಲಕ್ಷ ಕೊಟ್ಟಿದ್ದಾರೆ ಅಂದರೆ ನಮಗೆ ಖುಷಿನೇ ಆಗುತ್ತೆ. ಅದರಿಂದ ಇವರಿಗೆ ನಾವು ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಪ್ಪ ನೀವು ಮೇಲೆ ಬನ್ನಿ, ನೀವೇ ಮಾಡಬೇಕು ಇವ್ರಿಗೆ ಸನ್ಮಾನ ಅಂತ ಹೇಳ್ಬಿಟ್ಟು ಕಾಮತ್ ಅವ್ರನ್ನ ಆದಿ ಮೇಲೆ ಕರೀತಾರೆ ಸ್ಟೇಜ್ ಮೇಲೆ. ಕಾಮತ್ ಅವ್ರು ಬಂದು ಕೂತ್ಕೋತಾರೆ. ಅಲ್ಲಿಗೆ ಭಾಗ್ಯ ಮತ್ತು ಕುಸುಮನ ಕೆಳಗೆ ಕೂತಿರ್ತಾರೆ. ನೋಡಿ ಭಾಗ್ಯ ಅವರು ಅಂತ ಅಂದ್ಬಿಟ್ಟು ಇವರೇ ನಮ್ಗೆ ಡೊನೇಟ್ ಮಾಡಿರೋದು, ಭಾಗ್ಯವರೇ ದಯವಿಟ್ಟು ಮೇಲೆ ಬನ್ನಿ ಅಂತ ಅಂದ್ಬಿಟ್ಟು ಕರೀತಾರೆ ಆದಿ ಸ್ಟೇಜ್ ಮೇಲೆ ಬರೋಕ್ಕೆ. ಭಾಗ್ಯ
ಇಲ್ಲ ಇಲ್ಲ ಬೇಡ ಬೇಡ ಅಂತಾರೆ. ಪ್ಲೀಸ್ ದಯವಿಟ್ಟು ಮೇಲೆ ಬರಬೇಕು ನೀವು ಅಂತ ಅಂದ್ಬಿಟ್ಟು ಆದಿ ಅಂದಾಗ ಇವ್ರು ಕುಸುಮರು ನಡಿ ಭಾಗ್ಯ ಅಂದ್ರೆ ಅತ್ತೆ ನಡಿ ಭಾಗ್ಯ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಭಾಗ್ಯ ಮೇಲೆ ಬರ್ತಾರೆ. ಮೇಲೆ ಬಂದು ಭಾಗ್ಯನೂ ಕೂಡ ಕೂತ್ಕೋತಾರೆ. ಅವಾಗ ಕಾಮತ್ತವರು ಅಮ್ಮ ನಾನು ಸತ್ಯ ಗೊತ್ತಿಲ್ದಲೆ ನೀನು ಬೈದ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ಭಾಗ್ಯ ಅಂತ ಕಾಮತ್ತವರು ಭಾಗ್ಯನ ಕ್ಷಮೆ ಕೇಳ್ತಾರೆ. ಅವಾಗ ಭಾಗ್ಯ ಅಯ್ಯೋ ಮಾವ ನೀವು ದೊಡ್ಡವರು, ನೀವು ಯಾವತ್ತೂ ನನಗೆ ಆ ಥರ ಕ್ಷಮೆ ಕೇಳಬಾರ್ದು, ನೀವು ನನಗೆ ಆಶೀರ್ವಾದ ಮಾಡಬೇಕು, ನೀವೇನಂದಿಲ್ಲ ನೀವೇನಂದರೂ ನನಗೆ ಒಳ್ಳೇದೇ ಅಲ್ಲವ ಮಾವ ಅಂತಂದಾಗ ಅಲ್ಲಮ್ಮ ನಿನ್ನ ತಪ್ಪಿಲ್ಲ ಅಂತ ಗೊತ್ತಾಗಲಿಲ್ಲ ನನಗೆ ಅಂದಾಗ ಪರವಾಗಿಲ್ಲ ಮಾವ ನಾನು ಮಾಡಿದ್ದು ತಪ್ಪೇ ಅಲ್ವಾ, ನಿಮ್ಮ ಮಗನ ಬಂದು 7 ದಿವಸ ಮಾಮೂಲಿ ಮನುಷ್ಯರಾಗಿರಬೇಕು ಅಂತ ಅವ್ರಿಗೆ ಕಷ್ಟ ಕೊಟ್ಟೆ, ಯಾರೇ ಆದ್ರೂ ಮನ್ಸಿಗೆ ತುಂಬಾ ಬೇಜಾರಾಗುತ್ತಲ್ವ, ಅದಕ್ಕೆ ನಿಮಗೆ ಬೇಜಾರಾಗಿದೆ, ನಾನು ಮೊದಲೇ ನಿಮ್ಗೆ ಈ ವಿಷಯ ಎಲ್ಲ ಹೇಳ್ಬಿಡ್ಬೇಕಾಗಿತ್ತು, ನಂದು ತಪ್ಪಿದೆ ಮಾವ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮಾವ ಅಂತ ಭಾಗ್ಯ ಮತ್ತಲ್ಲಿ ಕ್ಷಮೆ ಕೇಳ್ತಾಳೆ. ಇಲ್ಲಮ್ಮ ನಿಂದು ಇದು ದೊಡ್ಡ ಗುಣ ಅಮ್ಮ ಅಂತ ಅಂದ್ಬಿಟ್ಟು ಕಾಮತ್ತವ್ರು ಹೇಳ್ತಾರೆ. ಅಲ್ಲಿ ಭಾಗ್ಯ ಮತ್ತು ಕುಸುಮ ಮತ್ತು ಕಾಮಸರ್ ಎಲ್ಲ ಖುಷಿಯಾಗಿರ್ತಾರೆ. ಅವಾಗ ಆದಿ ನನ್ನ ಜೀವನದಲ್ಲಿ ಒಬ್ಬ ಸ್ಪೆಷಲ್ ಮನುಷ್ಯರು ಮತ್ತು ತನಗೋಸ್ಕರ ಏನೂ ಮಾಡ್ಕೊಳ್ದಲೆ ಒಂದು ಸ್ವಾರ್ಥ ಸೇವೆ ಮಾಡ್ತಿರೋರು ಅಂದರೆ ಅದರಲ್ಲಿ ಸ್ಪೆಷಲ್ ಪರ್ಸನ್ ಅಂದರೆ ಭಾಗ್ಯ, ಇವ್ರಿಗೆ ಇವತ್ತು ಸನ್ಮಾನ ಮಾಡ್ತಿರೋದು, ದಯವಿಟ್ಟು ಭಾಗ್ಯ ಒಂದೆರಡು ಮಾತಾಡಿ ಅಂತ ಕೇಳ್ಕೊತೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಅಯ್ಯೋಯ್ಯೋ ಇದರಲ್ಲೇನು ನನ್ನ ದೊಡ್ಡ ಗುಣ ಅಲ್ಲ, ಅವ್ರು ಕೊಟ್ಟಿದ್ದು 25 ಲಕ್ಷನ ನಾನು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಅಷ್ಟೇನೆ, ನಾನು ಕೊಟ್ಟಿರೋ ದುಡ್ಡಲ್ಲ ಅದು, ಅವ್ರು ನನಗೆ ಗಿಫ್ಟಾಗಿ ಕೊಟ್ಟಿದ್ರು, ಆ ಗಿಫ್ಟ್ನ ಇಲ್ಲಿ ಅನಾಥ ಮಕ್ಳುಗಳು ಓದೋಕ್ಕಾಗಲಿ, ಒಂದು ಬಡ ಮಕ್ಳುಗಳ್ಗೆ ಒಳ್ಳೇದಾಗಲಿ, ಯಾರ್ಯಾರು ಕಷ್ಟದಿದ್ದಾರೋ ಅವ್ರಿಗೆ ಒಳ್ಳೇದಾಗಲಿ, ಒಂದು ವಿದ್ಯಾದಾನ ಮಾಡೋಣ, ಏಕೆಂದರೆ ಒಂದು ಒಳ್ಳೇದ ಕೆಲಸ ಆದರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ, ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡಿದ್ದೀನಿ ಅಷ್ಟೇನೆ. ನಾವು ಕಷ್ಟಪಟ್ಟಿರೋ ದುಡ್ಡು ಮಾತ್ರ ನಮ್ದಾಗಬೇಕು ಅಷ್ಟೇ ಹೊರತು ಇವಾಗ ಅವ್ರು ಗಿಫ್ಟಾಗಿ ಕೊಟ್ಟಿರೋ ದುಡ್ಡು ಯಾವತ್ತೂ ನಂದು ಅನ್ಸ್ಕೊಳ್ಳಲ್ಲ, ಅದನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿ ಅಂತ ಅವ್ರಿಗೆ ಕೊಟ್ಟಿದ್ದೀನಿ, ಅದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗಿದ್ರೆ ನನಗೆ ಅಷ್ಟೇ ಖುಷಿ, ದೇವ್ರು ಅದರಲ್ಲೇ ನನ್ನನ್ನು ಮೆಚ್ಕೊತಾರೆ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಇವ್ರು ಸನ್ಮಾನ ಮಾಡೋಕ್ಕೆ ಬರ್ತಾರೆ. ಭಾಗ್ಯ ಇವೆಲ್ಲ ನನಗೇನು ಬೇಡ ಅಂದಾಗ ಆವಾಗ ಅಲ್ಲಿ ಟ್ರಸ್ಟಿಯವ್ರು ಏನು ಹೇಳ್ತಾರೆ, ಇಲ್ಲ ಮೇಡಮ್ ಇದರಲ್ಲಿ ನಾವು ಸನ್ಮಾನ ಮಾಡಲೇಬೇಕು, ಇವಾಗ ನಮಗೆ ಎಷ್ಟು ದುಡ್ಡು ಡೊನೇಟ್ ಮಾಡಿದ್ರೆ ಅಂದರೆ ಇದು ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಅಂತ ಹೇಳ್ಬಿಟ್ಟು ಅಲ್ಲಿ ಭಾಗ್ಯಂಗೆ ಸನ್ಮಾನ ಮಾಡ್ತಾರೆ. ಎಲ್ಲರೂ ಖುಷಿಯಾಗಿರ್ತಾರೆ. ಕುಸುಮ, ಭಾಗ್ಯ, ಆದಿ, ಕಾಮಸರ್ ಎಲ್ಲರೂ ಖುಷಿಯಾಗಿರ್ತಾರೆ. ಈ ಕಡೆ ತಾಂಡವ್ ಇಲ್ಲಿ ಇವಳಿಗೆ ಸನ್ಮಾನ ಬೇರೆ, ನಾನು ಇವಳು 25 ಲಕ್ಷ ಸಿಕ್ಕಿಲ್ವಲ್ಲ, ಇನ್ನೂ ಕಷ್ಟಪಡಬೇಕು ಇವಳು ಅಂತ ನಾನು ಅಂದ್ಕೊಳ್ತಿದ್ದೆ, ನಾನು ಯಾವಾಗ ಇವಳು ಕಷ್ಟ ಆಗಲಿ ಇವಳಿಗೆ ತೊಂದರೆ ಆಗಲಿ ಅಂತನೋ ಅವಾಗ ಎದ್ದಿದ್ದು ಇವಳಿಗೆ ಒಳ್ಳೇದೇ ಆಗುತ್ತೆ, ಇವತ್ತು ಇವಳಿಗೆ ಇಷ್ಟು ಚೆನ್ನಾಗಿ ಸನ್ಮಾನ ಆಗಿ ಇಷ್ಟು ಟಾಪಲ್ಲಿ ಬಂದಳು, ಇವಾಗ ಎಲ್ಲರ ಬೈಲು ಭಾಗ್ಯ 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 ಅಂತಲೇ ಬರುತ್ತೆ, ಇವಾಗ ಇವಳು ಎಷ್ಟೇ ಆದರೂ ನಾನು ಇನ್ನೂ ಮೇಲ್ಕೆ ಹೋಗ್ತಾಳೆ ಇವಳು ಅಂತ ಹೇಳ್ಬಿಟ್ಟು ತಾಂಡವಲ್ಲಿ ಕೋಪ ಮಾಡ್ಕೊಂಡು ಹುಡ್ಕೊತಿರ್ತಾರೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಈ ಸಂಚಿಕೆ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ಸಂಚಿಕೆಯಲ್ಲಿ ಆದಿ, ಭಾಗ್ಯ ಮತ್ತು ಕಾಮತ್ತವರೆಲ್ಲರೂ ಖುಷಿಯಾಗಿರ್ತಾರೆ. ಪೂಜಾ ಕಿಶನ್ ಹನಿಮೂನ್ಗೆ ಹೋಗ್ತಾರ ಅಥವಾ ತಾಂಡವ್ ಶ್ರೇಷ್ಠಾಗಿ ಹೇಳ್ಬಿಟ್ಟು ಇನ್ನೂ ಕೋಪ ಮಾಡ್ಕೋತಾರ, ತಾಂಡವನೇನಾದ್ರು ಕಾಮಸರ್ ನೋಡ್ಬಿಡ್ತಾರ ಬಾಗಿನ ಗಂಡ ಅಂತ ಗೊತ್ತಾಗತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಯಾರು ಸಪೋರ್ಟ್ ಮಾಡಿದಿರೋ ಸಬ್ಸ್ಕ್ರೈಬ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ. ಇದೇ ಥರ ಸಪೋರ್ಟ್ ಕೊಡಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.